ಹಿಂಗೆಲ್ಲ ಒಂದು ವಿಷಯ ಹೆಲ್ಪ್ ಮಾಡೋಣ ಈಗ. ಫೇಸ್ಬುಕ್ಗೆ ವಾಟ್ಸಪ್ಗೆ ಎಲ್ಲ ಬಾಯಿ ಬಂದ ಬೈತಿದ್ರು ನಂಗೆ. ಇವಳಿಗೆ ಅಷ್ಟೊಳ್ಳೆ ಆರ್ತಿ ಇದೆ, ಅವನಿಗೆ ಅಂತ ರಾಗ್ ಬಡಿಸ್ಕೆ ಅಂತಿದ್ರು. ನಮ್ ಕಡೆ ವಿಷಯ ನಮ್ಗೆ ಇಲ್ಲ. ಸಂಬಳ ಕೊಡದೆ 1 ವರ್ಷ ಆಯ್ತು. ಓನರ್ ಎಲ್ಲಿದ್ರ ಯಾರಿಗೂ ಗೊತ್ತಿಲ್ಲ. ಫೋನ್ ಮಾಡೋ ಸ್ವಿಚ್ ಆಫ್ ಬರ್ತಿತ್ತು. ಮೊನ್ನೆ ಅವರೇ ಫೋನ್ ಮಾಡ್ರು, ಕರೆಂತ ಸಂಬಳದ ಅಂತ ಮಾತಾಡ್ತಾರೆ ಕಾಮನೆ ಅನ್ಸ್ಕೊಂಡ್ರೆ ನನ್ ಪೊಲೀಸ್ ಅರೆಸ್ಟ್ ಮಾಡಿ ಮಾರೆ, ನನ್ ಗೇರ್ ತಗೊಂಡು ದುಡ್ಡು ಬೇಕು, ಸ್ವಲ್ಪ ದುಡ್ಡು ಇದ್ರು ಕೊಡ ನನ್ನ ಹತ್ರ ಕೇಳ್ತಿದ್ರು. ನಂಗೆ ಮೊನ್ನೆ ನಾಷ್ಟ ಮಾಡೋ ದುಡ್ಡಿಲ್ಲೇ ಕೋಳಿಗೆ 200 ರೂಪಾಯಿ ತಕ್ಕ ನಾಷ್ಟ ಮಾಡ್ಕೊಂಡ್ ಬಂದಿದ್ದು ನಾನು. ಇವ್ರ ಸೂತ್ರ ಊಟಕ್ಕೆ ಒಂದು ಇಲ್ಲ, ಎಣ್ಣೆ ಒಂದು ಎಷ್ಟು ಬೇಕು ಅಷ್ಟು ಕೊಡ್ತಾರೆ. ಎಣ್ಣೆ ಹೊರಟೆ ಅಂತ ಮಾಡು, ಸುಮ್ಮನೆ ಕೂಕಂತ ಬೇಜಾರ್ ಮಾಡ್ಕೊಂಬಿಡ. ಸೋಮನ್ ಪಂಚಾಯತ್ ಎಲೆಕ್ಷನ್ ಗೆದ್ರ ಮೇಲೆ ಬರೀ ಕಾಮ್ ಕಿಲ್ಲನೆ ಎಣ್ಸ್ಕೊಂಬಿಡಿ. ಬರ್ಕರ ಎಣ್ಸ್ಕೊಂಡಿನ ಮೊನ್ನೆ ತಮ್ಮೂರಾಗ ಒಂದು ನಾಗನ್ ಕೆಲಸ ಪುರೇಸ್ಕೊಂಡ ಸೈಕಲ್ ಬತ್ತಿದ್ದಿದೆ. ಇಷ್ಟೇ ನಾನು ವಾಡಿ ಹಿಡಿ ಬಿದ್ದು ಬಜ್ಜಿ ಹಾಕ್ತೆ. ಏನೋ ಜೀವಗಳಕ್ಕೆ ಉಳಿದಿದ್ರೆ ಆ ಪಂಜೂರ್ಲಿ ಹೈಗುಳಿಂದಾಣಿ ಕಂಡರೆಲ್ಲ ಹೇಳ್ತಿದ್ರು, ನಿನ್ ದಯ್ಯ ದೇವ್ರ ಸಾಕ ಇಟ್ ಮಾಡ ನಿಂಗ. ಅದೇ ಗತಿಗೆ ಆಗಣಿ ಅಂತ ನಂಬರ್ ಒತ್ತಿ ಕೊಡು ಕೇಳಿ ಪಂಚಾಯತಿ ಫೋನ್ ಮಾಡಿಯೇ ಬಿಟ್ಟೆ ನಾನು. ಎಂತ ಮಾರ್ರಿ ಈ ನಮ್ನಿಯ ರೋಡ, ಇವತ್ತು ನಾ ಬಿದ್ದೆ ನಾಳೆ ಇನ್ನೊಬ್ರು ಬೀಳ್ತಾರ. ಹಳಿಯರ್ ಮಳೆ ತಿರುಗು ರೋಡ ಈ ನಮ್ನಿ ಇದ್ರೆ ಹ್ಯಾಂಗೆ ಕೇಳಿ ಗಾಡಿ ಬಿಡಿ. ನಮ್ಮವ್ರ ಆಡದಂದ್ರೆ ಹೆಂಗ್ ಮಾಡ್ರ, ಈ ಹೊಸ ಕಾರಣಕ್ಕೆ ಕನ್ನಿ ತಿಂಗಳ ಅಕ್ಕೇರಿಗೆ ಮಣ್ಣು ಹಾಕೊಂಡು ಹೆಟ್ ಮಾಡಿದ್ದಕ್ಕ ರೀಪ್ ಜಿಪ್ ಆ ನಮ್ಮನಿ. ಅವ್ರಿಗೂ ನಮ್ಮ ಪಾಂಡುನಂತೂ ಹಿಡುವುದೇ ಕಷ್ಟ. ಓರ್ಲುದು, ಚೀಂಕರ್ಸುದು, ಹಾರುದು ಕಾಮ್ರಿಲ್ಲ ಪಾಠದಂಗೆ ಅವನು ಸಮಾಧಾನ ಮಾಡ್ಕ. ಅಲ್ಲ ನಮ್ಮವ್ರು ಏನು ಕಡಿಮೆ ಆಡಲೇ ಬಿಡಿ.